ಸೀಸನ್ ಎಂಡಲ್ಲಿ ನಿಮಗೊಂದು ಶಾಕ್ ಕೊಟ್ಟೆ ಅಂತ ಹೇಳಿದ್ರಿ. ನೋ ಸೀಸನ್ ಬಿಗಿನಿಂಗಲ್ಲೇ ಕೊಟ್ಟಿದ್ದೆ ನಾನು. ಸೀಸನ್ ಎಂಡಲ್ಲಿ ರೀಕನ್ಫರ್ಮ್ ಮಾಡಿದೆ. ಅಂದರೆ ಅದು ಯಾವುದೋ ಪಾರ್ಟಿ ಮೂಡಲ್ಲಿ ಮಾಡಿ ಟ್ವೀಟ್ ಅಲ್ಲ, ಕರೆಕ್ಟಾಗೆ ಮಾಡಿದ್ದು ಅಂತ. ಅದಕ್ಕೆ ಸಾಯಂಕಾಲ ಹೊತ್ತ ಮಧ್ಯಾಹ್ನ ಹೊತ್ತ ಮಾಡಿದ್ದಾನೆ ಸೆಕೆಂಡ್ ಒನ್. ಸೊ ಅದು ಅಲ್ಲೇ ಇತ್ತು ಆ್ಯಕ್ಚುಲಿ. ಬಟ್ ಐ ಗೆಸ್ ನೌ ಒನ್ ಸೀಸನ್ 12 ಇಸ್ ಹ್ಯಾಪನಿಂಗ್. ಬಹುಶಃ ಹೋಗಿರೋ ರೀತಿ, ನಮ್ಮ ಟೆಕ್ನಿಕಲ್ ಟೀಮ್ ಅವರು ಅದನ್ನು ನಡೆಸ್ಕೊಡ್ತಾ ಇರೋ ರೀತಿ, ಅದು ಬೆಳೀತಾ ಇರೋ ರೀತಿ, this is more exciting to the present contestants as well as the viewers ಅಂತ ಅನ್ಕೋತೀನಿ ನಮ್ಮೆಲ್ಲರ್ಕಿನ್ನ. See, we didn't come back. I think Colors ಆಗಲಿ, Viacom, Endemol, ನಾವು we didn't collaborate because it is exciting to us. It is exciting to the audiences. So ಅವರು ಅದನ್ನು ನೋಡ್ತಾ ಇರೋ ರೀತಿ. So ಬಹುಶಃ this adds on the way it has grown over the last, at least over the last 2 to 3 years. I think the growth has been really big, huge, and bigger leaps. ಯಾವುದೋ ಸ್ಮಾಲ್ ಲೀಪ್ಸ್ ಅಲ್ಲ ಗ್ರಾಫಲ್ಲಿ. ಸೊ ಐ ಥಿಂಕ್ ದ್ಯಾಟ್ ವೇ ದ ಕಂಟೆಸ್ಟೆಂಟ್ಸ್ ವಿಲ್ ಬಿ ವೆರಿ ಹ್ಯಾಪಿ. ಆ್ಯಂಡ್ ನನಗೆ ಗೊತ್ತಿರೋ ಹಾಗೆ ವೀಕ್ಷಕರಂತೂ ನಾನು ನೋಡ್ದಂಗಮ್ಮ ಇದು ಒಂದು ತುಂಬ ದೊಡ್ಡಕ್ಕೆ ಯಾವುದೋ ಕಂಪೇರ್ ಅಂತ ಅಂದ್ಕೊಳಕ್ಕೆ ಹೋಗಬೇಡಿ. ಬಟ್ ಒಂದು ಯಾವುದೋ ತುಂಬ ಒಂದು IPL ರೇಂಜಿಗೆ ನೋಡ್ತಾರೆ ಬಿಗ್ ಬಾಸ್ನ. ಒಂದು 3 ತಿಂಗಳು ಯಾವುದಕ್ಕೂ ತಲೆ ಹಾಕಲ್ಲ, ಆ ಥರ ನೋಡ್ತಾರೆ ಅಂದಾಗ ಐ ಥಿಂಕ್ ಇಟ್ ಬಿಕಮ್ಸ್ ಅವರ್ ರೆಸ್ಪಾನ್ಸಿಬಿಲಿಟಿ ಆಲ್ಸೋ ಟು ಮೇಕ್ ಇಟ್ ಅ ಬೆಟರ್ ಪ್ರೋಗ್ರಾಮ್ ಆ್ಯಂಡ್ ಬಿಗರ್, ಮಚ್ ಬಿಗರ್ ಟು ಎವ್ರಿಬಡಿ. ಇವಾಗ ಅಲ್ಲಿ ನೀವು AVL ನೋಡಿದ್ರೆ ಪ್ರತಿಯೊಬ್ಬರು ಕಂಟೆಸ್ಟೆಂಟ್ಸು ಅವ್ರ ಎಕ್ಸ್ಪೀರಿಯನ್ಸಸ್ನ ನಾನಾ ರೀತಿಯಲ್ಲಿ ಹೇಳ್ಕೊಂಡ್ರು. ಅವ್ರಿಗೆ ಹೇಗೆ ವೈಯಕ್ತಿಕವಾಗಿ ಹೆಲ್ಪ್ ಆಗಿದೆ. ಬಿಕಾಸ್ ಐ ಪರ್ಸ್ನಲಿ ಬಿಲೀವ್ ಬಿಗ್ ಬಾಸ್ ಅನ್ನೋ ಒಂದು ವೇದಿಕೆ ಏನಿದೆ ತುಂಬ ಜನಕ್ಕೆ ಒಂದು ಕೆರಿಯರ್ ರೂಪಿಸ್ಕೊಟ್ಟಿದೆ. ಆಲ್ರೆಡಿ ಎಕ್ಸಿಸ್ಟಿಂಗ್ ಕೆರಿಯರ್ನ ಇನ್ನೂ ನೆಕ್ಸ್ಟ್ ಲೆವೆಲಿಗೆ ತೊಗೊಂಡು ಹೋಗಿದೆ. ಅವರ ಪರ್ಸ್ನಾಲಿಟಿನ ಇಂಡಸ್ಟ್ರಿಗೆ, ಜನಗಳಿಗೆ, ಎಲ್ಲರಿಗೂ ಪರಿಚಯ ಮಾಡಿಕೊಟ್ಟಿದೆ. ನೀವು ಒಬ್ಬರು ವ್ಯಕ್ತಿ, ನಿಮ್ಮಲ್ಲೊಂದು ವ್ಯಕ್ತಿತ್ವ ಇದೆ, ಕಲೆ ಅನ್ನೋದು ಬಿಟ್ಟು ಅನ್ನೋದನ್ನು ಕೂಡ ಹೊರತುಪಡಿಸಿ ಅದೆಲ್ಲ ಹೊರತುಪಡಿಸಿ ಹೇಳ್ಕೊಡುತ್ತೆ. ಸೊ ಐ ಥಿಂಕ್ ಇಟ್ಸ್ ಅ ವೆರಿ ಬಿಗ್ ಸ್ಟೇಜ್ ಆ್ಯಂಡ್ ಇಟ್ಸ್ ಕಮಿಂಗ್ ಬ್ಯಾಕ್ ಇನ್ ಅ ಬಿಗರ್ ವೇ. ಐ ಆಮ್ ಹ್ಯಾಪಿ ಫಾರ್ ದ್ಯಾಟ್.